ಟೆಲ್ ಮೀ, ನೀವು ಓದ್ತಿರ್ಬೇಕಾದ್ರೆ ಹಾಸ್ಟೆಲ್ ಹತ್ರ ಅಪ್ಪ ಬರ್ತಿದ್ರು, ನಿಮಗೆ ಕಾಫಿ ತಿಂಡಿ ಎಲ್ಲ ಕೊಡಿಸಿ ನೀವು ಬಸ್ ತನಕ ನೋಡ್ಬಿಟ್ಟು ಅವ್ರು ಹೋಗ್ತಾ ಇದ್ರು. ನೀವು ಹೇಳಿದ್ರಿ ಯಾಕೆ, ಅದ್ರ ಉಲ್ಟಾ ಅನ್ಸುತ್ತಲ್ಲ ಇವಾಗ. ಹೌದು, ಅವ್ರು ಬರ್ತಿದ್ರು, ಅವ್ರು ದುಡ್ಡು ಕೊಡ್ತಿದ್ದೀನಿ ಏನೇನ್ ಬೇಕು, ಮತ್ತೆ ಅಪ್ಪಂಗೆ ಏನಾದ್ರು ತಿನ್ನಿಸ್ಬಿಟ್ಟು ಕಳಿಸ್ತಿದ್ರು. ತಿನ್ಸ್ಬಿಟ್ಟು ಕಳಿಸ್ತಾ ಇದ್ದೆ. ಏನಾದ್ರೂ ದೋಸೆ, ಮಸಾಲೆ ದೋಸೆ ಏನಾದ್ರೂ ಇಬ್ರು ತಿಂತಾ ಇದ್ವಿ. ಆಮೇಲೆ ಅವರಿಗೆ ಬಸ್ ಹತ್ಸಿ ಕಳಿಸ್ತಾ ಇದ್ದೆ. BMTC ಇಲ್ಲಿ. ನೀವು ಅವಾಗಿಂದ ಅಪ್ಪ 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 ಅಂತಾನೆ ಇದ್ದೀರಾ. ನಾವು ನೋಡ್ತಿರೋರೆಲ್ಲ ಆಕ್ಚುಲಿ ಅಣ್ಣ, ನನ್ಗೆ ನಾನು ಅಣ್ಣ ಅಂತ ಕರೆಯೋದು. ಹೌದು, ಹಳ್ಳಿಯವರೆಲ್ಲ ನಾವು ಅಣ್ಣ ಅಂತಾನೆ ಕರೆಯೋದು. ಐ ಬಿಲಾಂಗ್ಸ್ ಟು ಮೈಸೂರು ಭಾಗದವನಮ್ಮ, ಚಾಮರಾಜನಗರದವನು. ನಾನು ಅಣ್ಣ ಅಂತಾನೆ ಕರಿತಿದ್ದು. ನಮ್ಗೆ ಹೇಳಿ, ಅಮ್ಮನ ಬಗ್ಗೆ ಹೇಳಿ. ಅಮ್ಮ ಮನೇಲಿ ಅಷ್ಟೇ. ನನಗೆ ಆ ಅಪ್ಪ ಡೈರೆಕ್ಟ್ ಆಗಿ ಇದ್ರು. ಅಮ್ಮ ನನಗೆ ಅಪ್ಪನ ಹಿಂದೆಗಡೆ ನಿಂತ್ಕೊಂಡು ನನಗೆ ಇದು ಇನ್ಫ್ಲುಯೆನ್ಸ್. ಈಗ ಅಪ್ಪ ಬಂದ, ಅಪ್ಪಂಗೆ ಬೆಣ್ಣೆ ದೋಸೆ ಅಪ್ಪಂಗೆ ಏನೋ ತಿನ್ನಿಸ್ಬಿಡ್ತಿದಾರಲ್ಲ, ಅಮ್ಮಂಗೆ ಏನು ಕೊಟ್ಟು ಕಳಿಸ್ತಾರೆ? ಅಮ್ಮ ಬಂದೇ ಇಲ್ಲ. ಫಸ್ಟ್ ಥಿಂಗ್ ಬಂದೇ ಇಲ್ಲ ಅವರು. ಆಲ್ಮೋಸ್ಟ್ ಇಬ್ರು ಬಂದ್ರೆ 2 ಬಸ್ ಚಾರ್ಜ್ ಖರ್ಚಾಯ್ತದೆ. 2 ಬಸ್ ಚಾರ್ಜ್ ಖರ್ಚಾಗುತ್ತೆ. ಆತರ ಇದ್ರಲ್ಲಿ ಅಪ್ಪ ಅಷ್ಟೇ ಬಂದ್ ಹೋಗೋರು. ಸೊ ಆ ಊರಿಗೆ ಹೋಗ್ಬೇಕಾದ್ರೆ ತಗೊಂಡ್ ಹೋಗ್ತಾ ಇದ್ದೆ ಹನಿ ಕೇಕ್. ನಮ್ಮ ಅಮ್ಮಂಗ್ ತುಂಬಾ ಇಷ್ಟ. ಆಮೇಲೆ ಈ ಆಲೂ ಚಿಪ್ಸ್ ತುಂಬಾ ಇಷ್ಟ. ಸೊ ಅದನ್ನ ನಾನು ಪ್ಯಾಕ್ ಮಾಡ್ಕೊಂಡು ಊರಿಗೆ ತಗೊಂಡ್ ಹೋಗ್ತಾ ಇದ್ದೆ. ನೀವು ಕೆಲಸ ಮಾಡ್ತಿರ್ಬೇಕಾದ್ರೆ ಅಮ್ಮ ಕೊಟ್ಟು ಕಳಿಸ್ತಿದ್ರ ಅದೇ ಮಂಡಕ್ಕಿ? ಅದೇ ಕಳ್ಸೋರು. ಬಿಕಾಸ್ ಇಲ್ಲಿ ಜಸ್ಟ್ ಜಾಗ ಬದಲು ಅಷ್ಟೇ, ಮತ್ತೆ ಅದೇ ಜೀವನನೇ. ಲೈಕ್ PG ನಲ್ಲಿ ಇದ್ದೆ. ಅದು ನೀವ್ ಎಷ್ಟು ಶೇರಿಂಗ್ ಮೇಲೆ ದುಡ್ಡು ಕಡಿಮೆ ಆಗ್ತಾ ಹೋಗುತ್ತೆ. 5 ಜನ ಅಂತಾರೆ. ಸೊ ನಾನು 5 ಜನರಲ್ಲಿ ಇದ್ದಿದ್ದು ಅಲ್ಲಿ. ಮತ್ತೆ ಅದೇ ಟ್ರಂಕ್, ಅದೇ ಇದು ಎಲ್ಲ ಅಷ್ಟೇ. ಒಂದ್ ಸಿಂಪಲ್ ಒಂದ್ ಕಬ್ಬಿಣದ ವಾರ್ಡ್ರೋಬ್ ಇತ್ತು. ಸೊ ಅದ್ರಲ್ಲಿ ಮಂಜುನಾಥನ್ ಒಂದು ಕುಂಕುಮದ ಡಬ್ಬಿ ಬರುತ್ತಲ್ಲ, ಅದ್ ನಾನು ಎಲ್ಲೋದ್ರೂ ಕ್ಯಾರಿ ಮಾಡ್ತೀನಿ. ಸೊ ಅದೀಗ್ಲೂ ಇದೆ. ಸೊ ಅದೊಂದು ಇಟ್ಕೊಂಡು, ಅದು ಮಂಜುನಾಥನ್ ಒಂದು ಚಿಕ್ಕ ಫೋಟೋ ಇಟ್ಕೊಂಡು, ಅದು ನಂದು ದೇವ್ರದು ಸಪರೇಟು. ಈ ತರ ಎಲ್ಲ ಅಲ್ಲಿನೂ ಡಿವೈಡರ್ಸ್ ಇಟ್ಕೊಂಡು. ಏನು ಕಲ್ಪನೆನೇ ಇರ್ಲಿಲ್ಲ ಆಗ. ನಾನೊಂದು ಇನ್ನೊಂದು 10 ವರ್ಷಕ್ಕೆ ಒಂದು ಕಂಪ್ನಿ ಮಾಡ್ತೀನಿ, ಒಂದು ದೊಡ್ಡ ಕಂಪ್ನಿಗಳ ಜೊತೆ ಟೈ ಅಪ್ ಮಾಡ್ತೀನಿ, ದೊಡ್ಡ ದೊಡ್ಡ ಕಾನ್ಫರೆನ್ಸ್ ಗಳನ್ನ ಅಟೆಂಡ್ ಮಾಡ್ತೀನಿ, ಈ ತರದ್ ಯಾವ ಕಲ್ಪನೆನೂ ಇಲ್ಲಮ್ಮ. ನೋ ಐಡಿಯಾ. ನನ್ಗೆ ಹಂಗ ಆಗ್ತೀನಿ ಅನ್ನೋ ಐಡಿಯಾನು ಕೂಡ ಇರ್ಲಿಲ್ಲ. ಅದ್ರ ಬಗ್ಗೆ ನಾನು ಯೋಚನೆ ಕೂಡ ಇಲ್ಲ. ಅಂದ್ರೆ ಲೈಕ್ ಅದು ನಮ್ಮಂತವ್ರಿಗೆಲ್ಲ ಅದ ಅನ್ನೋ ತರ ಅನಿಸ್ತಿತ್ತು. ವಾಟ್ ವಾಸ್ ಯುವರ್ ಥಾಟ್? ಹೋಗ್ಲಿ ಆಯ್ತಪ್ಪ, ತಿಂಗಳಿಗೆ 9,000 ಬರ್ತಾ ಇದೆ, ಇಲ್ಲಿ ಕೆಲಸ ಮಾಡ್ತಾ ಇದೀನಿ, ವಾಟ್ ನೆಕ್ಸ್ಟ್? ಹಂಗೆ ಹೋಯ್ತು 1.5 ವರ್ಷ. ಜೀವನ ಏನ್ ಕಲಿತಾ ಇದ್ದೀನಿ, ಈ ಕೆಲಸ ಏನು ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ. ಎಲ್ರು ಬರ್ತಾರೆ, ನಾನು ಹೋಗ್ತಾ ಇದೀನಿ ಕೆಲ್ಸಕ್ಕೆ, ಸಂಬಳ ತಗೊಂತಾ ಇದೀನಿ, ಮುಗೀತು, ತಿನ್ಕೊಂಡಿದ್ದೀನಿ, ಮುಗೀತು ಅಷ್ಟೇ. ಆಮೇಲೆ ನನಗೆ ಜವಾಬ್ದಾರಿ, ಪ್ರೆಷರ್ ಮನೆಯಿಂದ ಸ್ವಲ್ಪ ಜಾಸ್ತಿನೇ ಆಗ್ತಾ ಇತ್ತು. ಯಾಕಂದ್ರೆ ಅಲ್ಲಿ ನಾವು ಇದ್ದಿದ್ದು ನಮ್ ದೊಡ್ಡಪ್ಪ ಮನೆಯಲ್ಲಿ. ಸೊ ಅಲ್ಲಿ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗಿತ್ತು. ಸೊ ಮನೆ ಬಿಡ್ಬೇಕಾಗಿರೋ ಪರಿಸ್ಥಿತಿ ಆಲ್ಮೋಸ್ಟ್ ಬಂದಿತ್ತು. ಸೊ 2013 ಮನೆ ಬಿಟ್ಟು ಅವ್ರವರೇ ಕಾನ್ಫ್ಲಿಕ್ಟ್ ಮಾಡ್ಕೊಂಡ್ರು. ನಾನು ಇಲ್ಲಿದ್ದೆ. ಆಮೇಲೆ ಮನೆ ಬಿಟ್ಟು ಊರಲ್ಲೇ ಒಂದು ಬಾಡಿಗೆ ಮನೆಗೆ ಹೋದ್ವಿ. 1000 ರೂಪೀಸ್ ಬಾಡಿಗೆ ಊರಲ್ಲಿ. ನನ್ಗೆ ಅವಾಗ ಒಂದು ಕ್ಷಣ ಅನ್ಸಿದ್ದು, ಒಂದು ಇರುವೆಗೂ ಅಥವಾ ಒಂದು ಹಕ್ಕಿಗೂ ಒಂದು ಗೂಡಿರುತ್ತೆ. ಆಮೇಲೆ ನೀನ್ ಹುಟ್ಟಿ ಬೆಳೆದಿದ್ದ ಊರಲ್ಲಿ ನಿನಗೆ ಒಂದು ಮನೆ ಇಲ್ಲ ಅಂದ್ರೆ ಇದಕ್ಕಿನ್ನ ಎಂತ ಪರಿಸ್ಥಿತಿನಪ್ಪ ಇದು ಅಂತ. ನಾವೇನ್ ಬೆಗ್ಗರ್ಸ್ ಅಲ್ಲ ಅಥವಾ ಏನು ಅಲ್ಲ, ಒಂದು ಒಳ್ಳೆ ಫ್ಯಾಮಿಲಿನೇ. ಒಂದು ಗೌಡ್ರು ಫ್ಯಾಮಿಲಿ, ಒಂದು ರೈತರು ಅಂತ. ಒಕ್ಕಲಿಗರು ಅಂದ್ರೆ ಮಾಮೂಲಿ ರೈತರು ಅಂತಾರೆ. ನಮ್ದೊಂದು 6 ಕುಂಟೆ 4 ಕುಂಟೆ ಪಿತ್ರಾರ್ಜಿತ ಜಮೀನ್ ಇತ್ತು. ಅದ್ರಲ್ಲಿ ಕಾಗಡ ಮೊಗ್ ಬೆಳಿತಾರೆ ನಮ್ ತಂದೆ. ಅದ್ ಹಾಕಿದ್ರೆ 2 ರೂಪಾಯಿ ರೇಟ್ ಇರ್ಬೋದು, 200 ರೂಪಾಯಿ ರೇಟ್ ಇರ್ಬೋದು, ಇಟ್ ವೇರೀಸ್. ಸೊ ಅವಾಗ ಆ ಬಾಡಿಗೆ ಮನೆಗೆ ಬಂದಾಗ, ಊರಲ್ಲೇ ಬೆಂಗಳೂರಲ್ಲಿ ಬಾಡಿಗೆ ಮನೆ ಕಾಮನ್. ಇಡೀ ಊರಲ್ಲಿ ನಾವು ಒಬ್ಬರೇ ಬಾಡಿಗೆ ಮನೆಯಲ್ಲಿರೋದು, ಅಷ್ಟು 400-500 ಮನೆಯಲ್ಲಿ. ಅದು ದೊಡ್ಡ ದುರಂತ ಅನ್ನಿಸ್ತಾ ಇತ್ತು ನನಗೆ. ಆಮೇಲೆ ಕಂಪ್ನಿ ಬಿಟ್ಬಿಟ್ಟೆ ನಾನು. ಕಂಪ್ನಿನೇ ಮುಚ್ಚೋಯ್ತದ ಆಕ್ಚುಲಿ. ಕಂಪ್ನಿ ಮುಚ್ಚಿಬಿಡ್ತು. ಸೊ ನಾನು ವಾಪಸ್ ಊರಿಗೆ ಬಂದೆ. ಅಂದ್ರೆ ನಿಮ್ಮ ಏನ್ ಅನಿಸ್ತು? ಅಯ್ಯೋ ದುಡ್ಡಿಲ್ಲ, ಬರಲ್ಲ, ಲೈಫ್ ಹೊಟ್ಟೋಯ್ತು ಹೋಯ್ತು ಅನ್ನಿಸ್ತು ನನ್ಗೆ. ಮತ್ತೆ ಊರಿಗೆ ಬಂದೆ. ಅಷ್ಟೊತ್ತಿಗೆ ಸಾಲದ ಪ್ರೆಷರು ಜಾಸ್ತಿ ಆಗಿತ್ತು. ನಮ್ ಜೀವನನೇ ಸಾಲದಲ್ಲಿ ನಡೀತಾ ಇತ್ತು. ಎಷ್ಟು ಸಾಲ ಅಂದ್ರೆ ಎಷ್ಟಿತ್ತು ಅವಾಗ? ಒಂದು 70-80 ಸಾವಿರ. 2013 ಸಾಲ ಇತ್ತು. ಸೊ ಅವರು ಪ್ರೆಷರ್ ಜಾಸ್ತಿ ಆಗ್ತಾ ಇತ್ತು. ಮತ್ತೆ ನಾನು ಏನ್ ಮಾಡಿದೆ, ತುಮಕೂರಿಗೆ ಬಂದೆ. ಮತ್ತೆ ನಾನು ಅದನ್ನ ಯೂಸ್ ಮಾಡ್ಕೊಂಡು ಬೇರೆ ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೂ ಗೊತ್ತಿರ್ಲಿಲ್ಲ ನನಗೆ. ಸೊ ಮತ್ತೆ ತುಮಕೂರಿಗೆ ಬಂದೆ. ಶ್ರೀದೇವಿ ಇನ್ಸ್ಟಿಟ್ಯೂಷನ್ಸ್ ಇದೆ, ಡಾಕ್ಟರ್ ಹುಲಿನಾಯ್ಕರ್ ಅವ್ರದ್ದು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಅದು ಒಂದು LKG ಇಂದ ಮೆಡಿಕಲ್ ವರ್ಗು ಒಂದೇ ಫೀಲ್ಡ್ ಅಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇದೆ. ಅಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲಿ ಯಾರ್ದೋ ಒಂದು ಹೇಳಿದ್ರು, ಇಲ್ಲಿ ಹೋಗು ನೀನು ಲೆಕ್ಚರಿಂಗಿಗೆ ಅಪ್ಲಿಕೇಶನ್ ಹಾಕು ಅಂತ. ಮತ್ತೆ ಬ್ಯಾಕ್ ಟು 6,000 ಸ್ಯಾಲ್ರಿ. 9ರಿಂದ 6ಕ್ಕೆ ಬಂದ್ರಿ? 9ರಿಂದ 6ಕ್ಕೆ ಮತ್ತೆ ಲೆಕ್ಚರಿಂಗ್ ಬ್ಯಾಕ್ ಟು 0. ಸೊ ಆಮೇಲೆ ಅಲ್ಲೊಂದ್ 3 ತಿಂಗಳು ಮಾಡಿ
ಅಲ್ಲಿಂದ ಮತ್ತೆ ಒಂದು ಸ್ಮಾರ್ಟ್ ಫೋನ್ ತಗೊಂಡು ಆಮೇಲೆ ಗೊತ್ತಾಯ್ತು ನನಗೆ ನೌಕರಿ ಅಂತ ಇರುತ್ತೆ, ನಾವು ಜಾಬ್ ಅಪ್ಲೈ ಮಾಡಬೇಕು, ಇಂಟರ್ವ್ಯೂಸ್ ಕೊಡಬೇಕು ಅಂತ HR ಕನ್ಸಲ್ಟೆನ್ಸೀಸ್ನೆಲ್ಲ ಅಪ್ರೋಚ್ ಮಾಡಿ ಆಮೇಲೆ ಒಂದು ಕಂಪ್ನಿನಲ್ಲಿ ಮತ್ತೆ ಕೆಲಸ ಸಿಕ್ತು ಬೆಂಗಳೂರಲ್ಲಿ. ಎಲ್ಲಿ, ಯಾವ ಕಂಪನಿ? ಕಂಪ್ನಿ ಹೆಸರು ವೆಸ್ಟ್ ಕಾರ್ಪೊರೇಷನ್ ಅಂತ, US ಬೇಸ್ಡ್ MNC ಅದು. ಓಕೆ. ಸೊ ಅದು ಕೂಡ BPOನೇ, ತುಂಬಾ ದೊಡ್ಡ ಕಂಪ್ನಿ ಅದು. ಅಂದ್ರೆ 3,000 ಎಂಪ್ಲಾಯಿ ಸೈಜ್ ಇರುವಂತ ದೊಡ್ಡ ಕಂಪ್ನಿ. ಸೊ ಇದು ಮುಚ್ಚಲ್ಲ, ಇದು ನಂಗೆ ಕೆಲಸ ಕೊಡ್ತಾರೆ ಇವರು. ಹೌದು, ತುಂಬಾ ದೊಡ್ಡ ಕಂಪ್ನಿ. ನನ್ನ ಅದೃಷ್ಟ ಏನಂದ್ರೆ ಅವ್ರು ಕ್ಯಾಬ್ ಫೆಸಿಲಿಟಿ ಕೊಟ್ರು, ಪಿಕಪ್ ಡ್ರಾಪ್ ಅವರೇ ಮಾಡೋರು. ಸೆಕೆಂಡ್ ಶಿಫ್ಟ್ UK ಶಿಫ್ಟ್ ಮಾಡ್ಬೇಕಾಗಿತ್ತು 2 to 11. ನೆಕ್ಸ್ಟ್ 22,000 ಸ್ಯಾಲ್ರಿ. ಅವ್ರು ಸ್ಟಾರ್ಟ್ ಮಾಡಿದ್ದು 18ಗೆ, ನಾನು ಬಿಡ್ಬೇಕಾದ್ರೆ 22,000. ಎಷ್ಟು ವರ್ಷ ಇದ್ರಿ ಅಲ್ಲಿ? 3 years ಇದ್ದೆ. ಹೆಂಗಿತ್ತು ಒಂದು BPO ಜಾಬ್ ಫಾರ್ ಎ ಗರ್ಲ್? ನೈಟ್ ಶಿಫ್ಟ್. ನೈಟ್ ಶಿಫ್ಟ್. ಹೆಂಗಿತ್ತು? ನನ್ನ ಆಲ್ಮೋಸ್ಟ್ ನೈಟ್ ಶಿಫ್ಟ್ ಅಂದ್ರೆ ಹುಡುಗಿರ್ ಕಡಿಮೆನೆ ಇರ್ತಾ ಇದ್ರು. ಸೊ ಆದ್ರೆ ಆ ಲಕ್ಸುರಿ ಫೀಲ್ ಅಂತೂ ಇತ್ತು. ಬಟ್ ಏನಂದ್ರೆ ನಿಮ್ಗೆ ಕ್ಯಾಬಿಗೆ ಎಸ್ಕಾರ್ಟ್ಸ್ ಇರ್ತಾರೆ, ಆಫೀಸಲ್ಲಿ ಎಲ್ಲ ಎಸ್ಕಾರ್ಟ್ಸ್, ಸೆಕ್ಯೂರಿಟೀಸ್ ಇರ್ತಾರೆ. ತುಂಬಾ ಜನ ಕೆಲಸ ಮಾಡ್ತಿದ್ದಾರೆ. ತುಂಬಾ ದೊಡ್ಡ ಫ್ಲೋರು, ತುಂಬಾ ಜನ ಕೆಲಸ ಮಾಡ್ತಾ ಇರ್ತಾರೆ. 70% ಹುಡುಗರು, 30% ಹುಡುಗಿರು, ಆ ತರ ಇದ್ರಲ್ಲಿ ಇರುತ್ತೆ ನೈಟ್ ಶಿಫ್ಟ್ ಅಲ್ಲಿ. ನೈಟ್ ಶಿಫ್ಟ್. US ಶಿಫ್ಟ್ ಅವರು ಇರ್ತಾರೆ. ನಂದು 11ಗೆ ಮುಗಿತಾ ಇತ್ತು. ಸೊ ಅದು ತುಂಬಾ ಕಂಫರ್ಟಬಲ್ ಕಸ್ಟಮರ್ ಸರ್ವಿಸ್ ಜಾಬ್. ಬೆಳಗ್ಗೆ ಎಲ್ಲ ಮಲಗಿರೋದು, ಸಂಜೆ ಎಲ್ಲ ಎದ್ದಿರೋದು. ಅಷ್ಟೇ ಅದೇ 3 ವರ್ಷ ಜೀವನ ನನ್ಗೆ. ಬಟ್ ಒಂದು ಖುಷಿ ಏನಪ್ಪಾ ಅಂದ್ರೆ 22,000 ತನಕ ಸ್ಯಾಲರಿ ಬರ್ತಾ ಇದೆ. 18,000 ಸ್ಟಾರ್ಟ್ ಆಯ್ತು. ವರ್ಷ ನನ್ನ ಪರ್ಫಾರ್ಮೆನ್ಸ್, ನನ್ನ ಲರ್ನಿಂಗ್, ನನ್ನ ಸ್ಕಿಲ್ಸ್ ನೋಡಿ ಅವ್ರೊಂದ್ ಸ್ವಲ್ಪ ಇಂಗ್ಲಿಷ್ ಚೆನ್ನಾಗಿ ಕಲ್ತ್ಕೊಂಡ್ರಿ, ವರ್ಕ್ ಕಲ್ಚರ್ ಚೆನ್ನಾಗಿ ಗೊತ್ತಾಯ್ತು, ಬೆಂಗಳೂರು ಜೀವನ ಅರ್ಥ ಆಯ್ತು. ಸೊ ಪಳಗದ್ರಿ ಇವ್ರು? ಪಳಗ್ದೆ. ಆ 3 ವರ್ಷದಲ್ಲಿ ನನಗೆ ಒಂದು ಆರ್ಗನೈಸೇಷನ್ ಅಂದ್ರೆ ಹೆಂಗಿರುತ್ತೆ, ಅದ್ರಲ್ಲಿ ಏನೇನ್ ವಿಂಗ್ಸ್ ಇರುತ್ತೆ, ಕಸ್ಟಮರ್ ಸಪೋರ್ಟ್ ಅಂದ್ರೆ ಏನು, ಕಸ್ಟಮರ್ಗೆ ಹೆಂಗ್ ಸರ್ವಿಸ್ ಕೊಡ್ಬೇಕು ಅಂತ ಒಂದ್ ಸ್ವಲ್ಪ ಮೆಚುರಿಟಿ ಬರ್ತಾ ಹೋಯ್ತು ನನ್ಗೆ. ಆಮೇಲೆ ಮ್ಯಾನೇಜರ್ಸ್ ಜೊತೆ ಕ್ಲೋಸ್ ಆಗಿ ವರ್ಕ್ ಮಾಡೋದು, ಟೀಮ್ ಲೀಡರ್ಸ್ ಜೊತೆ ವರ್ಕ್ ಮಾಡೋದು. ಸೊ ಈ ತರ ಮಾಡಿದಾಗ ಐ ಅಂಡರ್ಸ್ಟುಡ್, ಓಕೆ ಇದಿದೆ. ಆಮೇಲೆ ಎಲ್ಲರೂ ಹೇಳೋರು ಎಲ್ಲಾ ಕಂಪ್ನಿನಲ್ಲಿ ಒಂದೇ ಸಮ ಇರಬಾರ್ದು, ಸ್ವಿಚ್ ಮಾಡಬೇಕು, ಬೇರೆ ಬೇರೆ ಕಂಪ್ನಿಗೆ ಹೋಗ್ಬೇಕು ಅಂತ ಹೇಳೋರು. ಸೊ ಆ ಕಂಪ್ನಿಗೆ ವರ್ಕ್ ಮಾಡಿ ಹಿಂಗೆ ಬ್ರೌಸ್. ಆದ್ರೆ ನನ್ಗೆ ಅಲ್ಲಿವರೆಗೂ ಕೂಡ ಅದಾದ್ಮೇಲೂ ಯಾರು ನೀನು, ನನ್ಗೆ ತುಂಬಾ ಒಳ್ಳೆ ಪೊಸಿಷನ್ ನಲ್ಲಿರೋ ಫ್ರೆಂಡ್ಸ್ ಕೂಡ ಮಾಡ್ಕೊಂಡೆ. PG ನಲ್ಲಿ ಇದ್ದಾಗ ರೂಮ್ಮೇಟ್ಸ್ ಇಂಜಿನಿಯರ್ಸ್ ಇರ್ತಾರೆ, HRs ಇರ್ತಾರೆ. ಯಾರು ಕೂಡ ನೀನು ಓಕೆ ಈ ಕೋರ್ಸ್ ಮಾಡು, ನೀನು ಈ BPO ಇಂದ ಆಚೆ ಬಂದು ಇನ್ನೊಂದೇನಾದ್ರೂ ಮಾಡ್ಬೋದು ಅಂತ ಏನು ಗೈಡೆನ್ಸೇ ಎಲ್ಲೂ ಸಿಗ್ತಾ ಇರ್ಲಿಲ್ಲ. ಬಟ್ BPO ದಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಅಂಡರ್ ಎಸ್ಟಿಮೇಷನ್ ಜಾಸ್ತಿ ಇರ್ತಾ ಇತ್ತು. ಯಾಕಂದ್ರೆ ನಿಮ್ಗೊಂದು ಸ್ಪೆಸಿಫಿಕ್ ಡೊಮೈನ್ ಇಲ್ಲ, ಅಲ್ಲಿಂದ ಸ್ಕೇಲ್ ಆಗೋ ಆಪರ್ಚುನಿಟಿ ಇಲ್ಲ. ಇಟ್ ಇಸ್ ಜಸ್ಟ್ ಲೈಕ್ ಯುವರ್ ರೆಗ್ಯುಲರ್ ಒಂದು ಕಾಲ್ ಸೆಂಟರ್ ಅಷ್ಟೇ. ಹಂಗೆ ಆ ತರ ಅಲ್ಲಿ 3 ವರ್ಷ ಹೋಯ್ತು. ಆಮೇಲೆ ನನ್ಗೆ ಅರ್ಥ ಆಯ್ತು, ಐ ಥಿಂಕ್ ಐ ಆಮ್ ಲೀಡಿಂಗ್ ನೋ ವೇರ್, ಹಿಂಗೆ ಹೋದ್ರೆ ಆಗಲ್ಲ ಅಂತ ಪಾಸ್ ಮಾಡಿದೆ ಲೈಫ್. ಒಂದು ಸ್ವಲ್ಪ ದಿನ ಹಾಲ್ಟ್ ಮಾಡಿದೆ. ಓಕೆ ಏನಾದ್ರೂ ಮಾಡ್ಬೇಕು. ನಾನು ಏನ್ರಲ್ಲಿ ಗುಡ್, ಎಲೆಕ್ಟ್ರಿಕಲ್ ಓದಿದ್ದೀನಿ, ಯೂಸ್ ಆಗ್ತಾ ಇಲ್ಲ. BPOದಲ್ಲಿ ಕೆಲಸ ಮಾಡ್ತಿದ್ದೀನಿ, ಇದು ನನಗೆ ಫ್ಯೂಚರೇ ಇಲ್ಲ. ಮ್ಯಾಕ್ಸಿಮಮ್ 30,000 ಸಂಬಳಕ್ಕೆ 40 ವರ್ಷ ಆಗುತ್ತೆ. ನಾನು 30,000 ಸಂಬಳ ರೀಚ್ ಆಗುವಾಗ 40 ವರ್ಷ. 100%. ಸೊ ಏನಿದು ಕತೆ, ಏನ್ ಮಾಡೋಣ ಆದ್ರೆ ನನ್ ಚಿಕ್ಕ ಹುಡುಗಿಯಿಂದ ಒಂದ್ ಸ್ಪಾರ್ಕ್ ಇತ್ತು. ಓಕೆ ನಾನು ಊರಲ್ಲಿ ಬಿಸ್ನೆಸ್ ಮಾಡ್ಬೇಕನ್ನೋ ಮೈಂಡು ನನ್ಗೆ ಚಿಕ್ಕ ಹುಡುಗಿಯಿಂದಾನು ಇತ್ತು. ಹೋಟೆಲ್ಗೆ ಅಪ್ಪ ಸಪೋರ್ಟ್ ಮಾಡ್ತಿದ್ದೆ, ಬ್ಯಾಂಡ್ಸ್ ಮಾಡ್ಬಿಟ್ಟು ಮಾರ್ತಾ ಇದ್ದೆ. ಆಮೇಲೆ ಈ ಚಾಪೆ ಅಣಿತಾರೆ ಅದೆಲ್ಲ ಅಣಿತಾ ಪರ್ಕೆ ಊದ್ಗಡ್ಡಿ ಒಸಿಯೋದು ಮಾಡಿದೀರಾ? ಅವಾಗೆಲ್ಲ ಮಾಡ್ತಾ ಇದ್ದೆ ಸ್ಕೂಲ್ ಟೈಮ್ ಅಲ್ಲಿ. ಹೌದಾ? ಸೊ ಅಂದ್ರೆ ಏನಾದ್ರೂ ಮಾಡೋದು, ಸೆಲ್ ಮಾಡೋದು, ಅದೇ ಬಿಸ್ನೆಸ್ ಅಲ್ವಾ ನನ್ ಪ್ರಕಾರ. ನೀವೇನಾದ್ರೂ ಒಂದು ಪ್ರಾಡಕ್ಟ್ ಮಾಡಿ ಅದನ್ನ ಸೇಲ್ ಮಾಡಿ, ನಿಮಗ್ ದುಡ್ಡು ಬರುತ್ತೆ. ಸೊ ಅದು ಬಿಸ್ನೆಸ್. ಸೊ ನನಗೆ ಅದು ಬಿಸ್ನೆಸ್ ಅಂತ ಗೊತ್ತಿರ್ಲಿಲ್ಲ, ಅಥವಾ ಆಂಟ್ರಪ್ರಿನರ್ಶಿಪ್ ಅನ್ನೋದು ಗೊತ್ತಿರ್ಲಿಲ್ಲ. ಒಟ್ಟಲ್ಲಿ ಏನೋ ದುಡ್ಡು ಬರ್ಬೇಕಷ್ಟೆ. ಸೊ ನಾನೇನ್ ಮಾಡಿದೆ, ಹಿಂಗೆ ವೆಬ್ ಸರ್ಚ್ ಅದು ಇದು ಮಾಡಿ ಒಂದು HubSpot ಅಕಾಡೆಮಿ ಅಂತ ಬರುತ್ತೆ. ಸೊ ನನಗೆ ಗೊತ್ತಿತ್ತು ಐ ಆಮ್ ಗುಡ್ ಇನ್ ಸೇಲ್ಸ್. ನಾನು ಜನ ಜೊತೆ ಚೆನ್ನಾಗಿ ಮಾತಾಡ್ತೀನಿ, ಯಾರನ್ನಾದ್ರೂ ಜೊತೆ ಕನ್ವಿನ್ಸ್ ಮಾಡ್ತೀನಿ, ಅಥವಾ ಇರೋ ಫ್ಯಾಕ್ಟ್ನ ವ್ಯಾಲ್ಯೂ ಪ್ರಪೋಸಿಷನ್ ಕರೆಕ್ಟಾಗಿ ಹೇಳ್ತೀನಿ ಅಂದಾಗ ನಾನು ಸೇಲ್ಸ್ ಡೊಮೇನಿಗೆ ಸ್ವಿಚ್ ಆಗ್ಬಿಟ್ಟೆ, ಬಿಸ್ನೆಸ್ ಡೆವಲಪ್ಮೆಂಟ್ ಅಂತ. ಒಂದು ಕಂಪ್ನಿ, ಮತ್ತೆ ಆ ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿಗೆ 30,000 ಸಂಬಳಕ್ಕೆ ಸೇರ್ಕೊಂಡೆ. ಅಲ್ಲಿ ಟಾರ್ಗೆಟ್ ಕೊಟ್ರು, ಸೇಲ್ಸ್ ಇದು IT ಟೆಕ್ನಾಲಜಿ ಕಂಪನಿನೇ, ಬಟ್ ಅವ್ರದ್ದು ಬಿಸ್ನೆಸ್ ಅರ್ಥ ಮಾಡ್ಕೊಂಡು ಸೇಲ್ಸ್ ಮಾಡ್ಬೇಕು. ಅವ್ರು ಹೇಳ್ಕೊಡ್ತಿದ್ರು ಹೆಂಗ್ ಮಾಡ್ಬೇಕಂತ. ಅವ್ರು ಹೇಳಿದ ಪ್ರತಿಯೊಂದನ್ನು ಕಲ್ತೆ. ಆಮೇಲೆ ಸೇಲ್ಸ್ ಮಾಡಿ, ಸೇಲ್ಸ್ ನಾನ್ ಕ್ಲೋಸ್ ಮಾಡ್ತಿರ್ಲಿಲ್ಲ, ದೊಡ್ಡವರು ಸೇಲ್ಸ್ ಹೆಡ್, ಸೇಲ್ಸ್ ಡೈರೆಕ್ಟರ್ಸ್ ಇರ್ತಾರೆ, ಅವ್ರ ಕೆಳಗಡೆ ಅವರಿಗೆ ಲೀಡ್ ಜನರೇಟ್ ಮಾಡ್ಕೊಡೋದು ಅಥವಾ ಆಪರ್ಚುನಿಟಿ ಕ್ರಿಯೇಟ್ ಮಾಡೋದು, ಅವ್ರು ಹೇಳಿದ್ನ ಫಾಲೋ ಮಾಡೋದು ಮಾಡ್ಕೊಂಡು 1-2 years ಆ ಡೊಮೈನ್ ಸೇಲ್ಸ್ ಚೆನ್ನಾಗಿ. ಯಾವ ವರ್ಷ ಇದು ಈ ಸೇಲ್ಸ್ ಬಂದಿದ್ದು? 2015-16
ಟೈಮಲ್ಲಿ. ಓಕೆ. ಆ ಸೇಲ್ಸ್ ಕಲ್ತಿದ್ದಾದ್ಮೇಲೆ ದೆನ್ ನಾನು ಇನ್ನೊಂದು ಕಂಪ್ನಿಗೆ ಹೋದಾಗ ಅಲ್ಲಿ ಮತ್ತೆ ಸ್ವಿಚ್ ಮಾಡಿದೆ ಕಂಪ್ನಿ. ಸೊ ಮತ್ತೆ ಸ್ವಿಚ್ ಮಾಡಿದಾಗ ಮತ್ತೆ ಅಲ್ಲಿ ಕಲಿತೆ, ಅಲ್ಲಿ ಮಾರ್ಕೆಟಿಂಗ್ ಕಲಿತೆ. ಆಮೇಲೆ ಅಲ್ಲಿ ನಾನು ಸ್ವಲ್ಪ ಸೀನಿಯರ್ ಇದ್ದೆ. ಸೊ ಯಾರಾದ್ರೂ ಹೊಸ ಕ್ಯಾಂಡಿಡೇಟ್ಸ್ ಬಂದ್ರೆ ಇಂಟರ್ವ್ಯೂ ತಗೋತಾ ಇದ್ದೆ. ರೆಕ್ರೂಟ್ಮೆಂಟ್ ನಡೀತಾ ಇತ್ತು ಇಂಟರ್ನ್ಸ್ ಫ್ರೆಷರ್ಸ್ಗೆ. ಸೊ ಇಂಟರ್ವ್ಯೂಸ್ ನ ಹೆಂಗೆ ಮಾಡ್ಬೇಕು, ಸ್ಕ್ರೀನ್ ಹೆಂಗ್ ಮಾಡ್ಬೇಕು, ಕ್ಯಾಂಡಿಡೇಟ್ ಸೆಲೆಕ್ಷನ್ ಹೆಂಗಿರುತ್ತೆ. ಆಮೇಲೆ ನನ್ಗೆ ಅವಾಗ ಸ್ವಲ್ಪ ಚೆನ್ನಾಗಿ ಇಂಗ್ಲಿಷ್ ನರ್ಚರ್ ಆದೆ. ಅಂದ್ರೆ ನಾನು ಎಲ್ಲೋದ್ರೂ ಕಲಿತಾ ಇದ್ದೆ. ಆದಿತ್ತು ಇವ್ರ ಹತ್ರ ಒಳ್ಳೆ ಹೆಸರು ತಗೋಬೇಕಪ್ಪ, ಅಯ್ಯೋ ನಮ್ ಮ್ಯಾನೇಜರ್ ಏನಾದ್ರು. ಆಮೇಲೆ ನಾನು ಅನ್ನೆಸೆಸರಿ ಲೀವ್ಸ್ ಹಾಕೋದು. ಆಮೇಲೆ ಈಗೊಂದು ಟ್ರೆಂಡ್ ನಡೀತಾ ಇದೆ 9 to 5 ಜಾಬ್ಸ್ ನ ಬ್ಲೇಮ್ ಮಾಡೋದು. ಐ ಆಮ್ ಕ್ವಿಟಿಂಗ್ 9 to 5 ಜಾಬ್ ಅಂಡ್ ಫಾಲೋಯಿಂಗ್ ಫ್ಯಾಷನ್ ಅಂತ. ದಟ್ಸ್ ನಾಟ್ ರೈಟ್. ಅದು ಎಲ್ಲರಿಗೂ ಅಪ್ಲಿಕೇಬಲ್ ಆಗಲ್ಲ. ಫಾಲೋ ಪ್ಯಾಷನ್ ಅನ್ಲೆಸ್ ಇಟ್ ಈಸ್ ನಾಟ್ ಕೀಪ್, ಅಂದ್ರೆ ಆ ರಿಸ್ಕ್ ಅಲ್ಲಿ ಇಡಬಾರ್ದು ನಮ್ಮನ್ನ. ನಮ್ ಬ್ಯಾಕ್ ಗ್ರೌಂಡ್ ಏನು, ನನಗೆ ಡಿಪೆಂಡೆನ್ಸಿ ಇದೆ, ನನ್ನ ಪ್ಯಾಷನ್ ಕಂಫರ್ಟ್ಗೋಸ್ಕರ 9 to 5 ಎಷ್ಟೋ ಜನಕ್ಕೆ ಜೀವನ. ಈಗ ಯಾರು ಎಲ್ಲ ಕ್ವಿಟ್ ಮಾಡಕ್ ಹೋಗಲ್ಲ ಅನ್ಲೆಸ್ ನಿಮ್ಗೆ ಒಂದು ಸ್ಟ್ರಾಂಗ್ ಸ್ಕಿಲ್ ಇರಬೇಕು, ಬ್ಯಾಕ್ ಗ್ರೌಂಡ್ ಇರಬೇಕು, ಕೇಪಬಿಲಿಟಿ ಇರಬೇಕು. ಏನೂ ಇಲ್ಲ ಅಂದ್ರೆ ಯಾರ್ಯಾರೋ ಹೇಳಿದ್ರು ಅಂತ 9 to 5 ಕ್ವಿಟ್ ಮಾಡೋದು ಅದು ಒಳ್ಳೇದಲ್ಲ. ಸೊ ನಾನು 9 to 5 ಯಾವತ್ತೂ ಬ್ಲೇಮ್ ಮಾಡ್ತಾ ಇರ್ಲಿಲ್ಲ. ಇದು ನನ್ನ ಸೋರ್ಸ್. ಸೊ ಇದು ಇಲ್ಲದೆ ಜೀವನನೇ ಇಲ್ಲ. ಸೊ ಇದರಿಂದನೇ ಅಲ್ವಾ ನಾನು ಇವಾಗ ಕೆಲ್ಸಕ್ಕೆ ಹೋಗ್ತಾ ಇರೋದು, ಸಂಬಳ ಬರ್ತಾ ಇರೋದು. ಆ ರೆಸ್ಪೆಕ್ಟ್, ನನ್ನ ಜಾಬ್ ನಾನು ರೆಸ್ಪೆಕ್ಟ್ ಮಾಡ್ತಾ ಇದ್ದೆ. ನನ್ನ ಸೀಟ್ನಲ್ಲಿ ಎಲ್ಲಿ ಕಂಫರ್ಟಬಲ್ ಆಗಿ ಇಟ್ಕೊಂಡು ಐ ವಾಸ್ ಲರ್ನಿಂಗ್. ಅಲ್ಲಿಂದ ಆಮೇಲೆ ನಂದು ಸ್ವಲ್ಪ ಎಕ್ಸ್ಪೆನ್ಸಸ್ಸು, ಸಾಲ, ದಿನ ಬೆಳಿಗ್ಗೆ ಇದ್ರೆ ಮಿಸ್ ಕಾಲ್ಸ್ ಇರೋದು ಊರ್ ಕಡೆಯಿಂದ ಜನದ್ದು. ನಿಮಗ್ ಫೋನ್ ಮಾಡ್ತಿದ್ರ? ಅಪ್ಪ ನನ್ ಕಡೆ ಡೈರೆಕ್ಟ್ ಮಾಡ್ಬಿಟ್ಟಿದ್ರು ಅವ್ರನ್ನೆಲ್ಲ. ನನ್ ಮಗಳು ಬರುತ್ತಪ್ಪ ಇರಪ್ಪ ಸಂಬಳ ಕೊಡ್ತೀವಿ ಇರು. ಅವ್ರಿಗೆ ಒಂದ್ ಸ್ವಲ್ಪ ಅವಾಗ ಕಾನ್ಫಿಡೆನ್ಸ್, 30,000 ಬರ್ತಾ ಇದೆ, ಬರುತ್ತೆ ಕೊಡತ್ತೆ ಅಂತ. ನಾನೇ ಲಿಟ್ರಲಿ ಊರಿಗೆ ಹೋಗಿ ಪ್ರತಿ ತಿಂಗಳು ಬಡ್ಡಿ ಕಟ್ ಬಂದಿದ್ದೀನಿ. 2,000, 4%, 3%. ಆಮೇಲೆ ಇನ್ನೊಬ್ರಿಗೆ ಎಲ್ಲೆಂದ್ರಲ್ಲೇ ಸಾಲ. ಏನಕ್ಕೆ ಸಾಲ ಗೊತ್ತಿಲ್ಲ. ಅಪ್ಪನ್ನ ಬ್ಲೇಮ್ ಮಾಡೋಕ್ಕೂ ಆಗಲ್ಲ, ಬಿಕಾಸ್ ಅವರಿಗೆ ಅದೇ ಜೀವನ ಅನ್ಸುತ್ತೆ. ಈ ಕಡೆ ಸಾಲ ಮಾಡೋದು, ಆ ಕಡೆ ಕ್ಲೋಸ್ ಮಾಡೋದು, ಈ ತರ ಅನ್ಸುತ್ತೆ. ಅನಿವಾರ್ಯತೆ. ನಾನು ಅವ್ರನ್ನ ಬ್ಲೇಮ್ ಮಾಡಕ್ಕಾಗಲ್ಲ, ಬಿಕಾಸ್ ಅವ್ರಿಗೂ ಯಾರು ಸಪೋರ್ಟ್ ಇಲ್ಲ. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಕ್ಲಿಯರ್ ಮಾಡಿದೆ ಎಷ್ಟು ಪಾಸಿಬಲ್ ಆಗುತ್ತೆ. ಐ ಥಿಂಕ್ ಆ ಹೋಲ್ ನಾನು ವರ್ಕ್ ಮಾಡಿದ BPO ಕಂಪ್ಲೀಟ್ ಸ್ಯಾಲ್ರಿ ಅಷ್ಟಕ್ಕೆ ಹೋಯ್ತು. ನಾನೇನು ಒಂದು ನೋಟ್ ಸ್ಟಡ್ ಕೂಡ ಮಾಡಿಸ್ಕೊಳಕ್ ಆಗ್ಲಿಲ್ಲ. ಆಮೇಲೆ ಮನೆ ಇಲ್ಲ ಅಲ್ಲ. ಸೊ ಊರಲ್ಲಿ ಲಕ್ಕಿಲಿ ಯಾರೋ ಒಬ್ರು ಫಾರ್ಮರು ಅವ್ರ ಮನೆನ ಸೇಲ್ಗಿಟ್ಟಿದ್ರು. ಬರೀ 1.25 ಲಕ್ಷ ಅಷ್ಟೇ. ಹಳೆ ಮನೆ, ಡಬಲ್ ಬೆಡ್ರೂಮು, ಹಳೆ ಮನೆ, ಮಾಮೂಲಿ ಹೆಂಚಿನ ಮನೆ ಆ ಥರ. ಸೊ ಅದನ್ನ ನಾವು ಪರ್ಚೇಸ್ ಮಾಡಿದ್ವಿ. ನಮ್ಮಪ್ಪ ಫೋನ್ ಮಾಡಿ ಹೇಳಿದ್ರು, ಹಿಂಗೆ ಇಟ್ಟಿದಾರಮ್ಮ, ಈ ಬಾಡಿಗೆ ಮನೆಯಿಂದ ಹೋಗ್ಬಿಟ್ಟು 5,000 ರೂಪಾಯಿ ಕೊಟ್ಬಿಟ್ರೆ ಟೋಕನ್ ಅಡ್ವಾನ್ಸ್ ಥರ ತೊಗೊಬಿಡ್ತಾರಂತೆ. ಆಮೇಲೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಕೊಟ್ಬಿಡು ಅಂದ್ಬಿಟ್ಟು. ನಾನು ನೋಡೇ ಇರಲಿಲ್ಲ ಅದು ಮನೆ ಯಾವುದು ಎತ್ತ ಅಂತ. ಸೊ 5,000 ಕೊಟ್ಟು ಬ್ಲಾಕ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ಏನೇನು ನಾವು ಪ್ಲೆಡ್ಜ್ ಮಾಡೋಕ್ಕಾಗುತ್ತೆ ಇರೋ ಗೋಲ್ಡು, ಆಮೇಲೆ ಪರ್ಸನಲ್ ಲೋನ್ ತಗೊಂಡು 1,30,000ಕ್ಕೆ ನನ್ ಬೇರೆ ಒಂದೇ ಕಂಪ್ನಿನಲ್ಲಿ 3 ವರ್ಷ ಇತ್ತಲ್ಲ. ಸೊ ಪರ್ಸನಲ್ ಲೋನ್ ಕೊಟ್ರು HDFC ಅವರು. ನಂದೇ ಸ್ವಂತ ಮನೆ ಇದೆ. ವೆರಿ ಗುಡ್. ಆಮೇಲೆ ಸೊ ಮನೆ ತಗೊಂಡ್ವಿ. ಅಪ್ಪ ಅಮ್ಮ ಈಗ ಸೇಫ್, ದೇ ಆರ್ ಸೇಫ್ ನಾವು, ಅಷ್ಟೇ ನನಗೆ ಬೇಕಾಗಿರೋದು. ಸ್ವಂತ ಮನೆ ಇದೆ, ಮನೆ ಕಂಫರ್ಟಬಲ್ ಆಗಿದೆ, ಊರಿನ ಮಧ್ಯ ಇದೆ, ಸುತ್ತ ದೇವಸ್ಥಾನಗಳಿದಾವೆ, ಚೆನ್ನಾಗಿದೆ, ಸಾಕು ಅವರಿಗೆ. 30,000 ಸಾಕ ಇಲ್ಲಿ? 30,000 ಎಷ್ಟು ತಿಂಗಳಿಗೆ? EMI ಎಷ್ಟು ತಿಂಗಳಿಗೆ? ತಿಂಗಳ ಆಲ್ಮೋಸ್ಟ್ ಬರ್ತಿತ್ತು ಒಂದು 12,000-13,000. 13,000 EMI. ಇನ್ ಬೆಂಗಳೂರಲ್ಲಿ ಇರ್ಬೇಕು, ಅಪ್ಪ ಅಮ್ಮಗೂ ಕೊಡ್ಬೇಕು, ಬರ್ತಿರೋದು 30,000. PGಗೆ ಇನ್ನ ಜಾಸ್ತಿ ಆಯ್ತು, 5,000 PG. ಅಲ್ಲಿ 20,000 ಹೌದು. ಆ ತರ ಎಲ್ಲ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಹೋಯ್ತು. ಸೊ ಉಳಿತಾ ಇರ್ಲಿಲ್ಲ ಏನು. ಆ PG ಸಾಲ ಅದು ಎಲ್ಲಾನು ಆಲ್ಮೋಸ್ಟ್ ಆ 30,000 ಅಲ್ಲಿಗೆ ಸಾರ್ಟ್ ಆಗೋದು. ಆಮೇಲೆ ನಾನು ಆ ಕಂಪ್ನಿ ಆದ್ಮೇಲೆ ಸೇಲ್ಸು, ಮಾರ್ಕೆಟಿಂಗ್ ಕೆಲಸ ಎಲ್ಲ ಕಲ್ತ್ಕೊಂಡು ಕೆಲವೊಂದು ಈಗ ನನ್ಗೆ UK ಶಿಫ್ಟ್ ಅಲ್ವಾ, ಬೆಳಗ್ಗೆ ಎಲ್ಲ ನಾನು ಕೋರ್ಸ್ ಕಲಿತಾ ಇದ್ದೆ, ಆಫ್ಟರ್ನೂನು ಇದನ್ನ ಮಾಡ್ತಾ ಇದ್ದೆ. ಸೊ ಕೆಲಸ ಮಾಡ್ತಾ ಇದ್ದೆ. ಸೊ ಹಂಗೆ ಮಾಡಿ ನೆಕ್ಸ್ಟು ಕಲ್ತ್ಕೊಂಡೆ ಮಾರ್ಕೆಟಿಂಗ್, ಸೇಲ್ಸ್, ಬಿಸ್ನೆಸ್ ಡೆವಲಪ್ಮೆಂಟು, ಕಂಪ್ನಿದೆಲ್ಲ ಆಪರೇಷನ್ಸು. ಬರೀ ಬೇರೆ ಬೇರೆ ಡೊಮೈನ್ ಅವ್ರನ್ನ ಮೀಟ್ ಮಾಡ್ತಾ ಇದ್ದೆ ಅಲ್ವಾ, ಅವರಿಂದನೂ ಕಲ್ತ್ಕೊಂತಾ ಇದ್ದೆ. ಸೊ ನಾಲೆಡ್ಜ್, ಮೆಚುರಿಟಿ ಬರ್ತಾ ಹೋಯ್ತು ನನಗೆ. ಈ ಮಧ್ಯೆ ಕೊರೋನಾ ಬಂತಲ್ಲ? ಆಮೇಲೆ ನಾನು 2017 ನಂದು ಮದ್ವೆನೂ ಆಯ್ತು. ಓ ಹೌದಾ? ಕೊರೋನಾ ಮುಂಚೆ ಮದ್ವೆ ನಿಮ್ದು? ಕೊರೋನಾ ಮುಂಚೆ ಮದ್ವೆ ಆಗಿದ್ದು. ಓಕೆ. ನಿಮ್ಮ ಯಜಮಾನ್ ಏನ್ ಮಾಡ್ತಾರೆ? ಅವರು ಇವೆಂಟ್ಸ್ ಅಂದ್ರೆ ಫೋಟೋಗ್ರಾಫರ್ ಪ್ಲಸ್ ಈಗ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ವಿ. ಓಕೆ ಓಕೆ. ಸೊ ಅವರು ನಿಮ್ ಫೀಲ್ಡ್ ಅವರಲ್ಲ ಅವರು?
ಓಕೆ, ಮದುವೆ ಕಂಪ್ಲೀಟ್ಲಿ ಆಯ್ತು. ಆಪೋಸಿಟ್ ಫೀಲ್ಡ್. ಬೆಂಗಳೂರು ಅವ್ರೇನ ಅವರು? ಹಾ, ಅವ್ರು ಬೆಂಗಳೂರು. ಸೊ ಬೆಂಗಳೂರು ಸೆಟ್ಲ್ ಆದ್ರಿ? ಹಾ, ಹೌದು. PG ಇಂದ ಮನೆ ಬಂತು. ನನಗೆ ಬಾಡಿಗೆ ಕಡಿಮೆ ಆಯ್ತು ಅಷ್ಟೇ. ಓಕೆ, ರೈಟ್. ಅದು ಆಕ್ಚುಲಿ ಅದು ಸ್ವಲ್ಪ ಆ ಟೈಮಲ್ಲಿ ನಾನು ಯಾಕೆ ಮದ್ವೆ ಆಯ್ತು ಅಂದ್ರೆ ನನ್ಗೆ ಮುಂದೆ ಗೊತ್ತಿರ್ಲಿಲ್ಲ. ನಂಗೆ ಐ ವಾಂಟೆಡ್ ಟು ಸೆಕ್ಯೂರ್ ಮೈ ಲೈಫ್ ನೌ. ಬಿಕಾಸ್ ನನಗೆ ಊರಲ್ಲಿನೂ ಕೂಡ ನಿಮ್ಗೆ ಮದ್ವೆ ಅಂದ್ರೆ ಜವಾಬ್ದಾರಿ ತಗೊಂಡು ಮಾಡೋ ಅಂತ ನಮ್ಮಪ್ಪ ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ. ಸೊ ನನಗೆ ಅವಾಗ ಏನೋ ಗೊತ್ತಾ, ಅಷ್ಟೊಂದು ಮೆಚುರಿಟಿ ಇರ್ಲಿಲ್ಲ. ಬಟ್ ಕೆಲ್ಸ ಮಾಡ್ತಾ ಇದ್ದೆ, ಮದ್ವೆ ಕೂಡ ಆಯ್ತು. ಮದುವೆ ಆಗ್ಬೇಕು ನಿಮ್ದೇ ಕಾಲ್ ಅದು? ಹಾ, ಮದ್ವೆ ಅಂದ್ರೆ ಆವಾಗ ಆಗ್ಬೇಕನ್ನೋದು ಏನಿರ್ಲಿಲ್ಲ. ಬಟ್ ಅದು ಋಣ ಬಂದ ಬರುತ್ತೆ. ಅರೇಂಜ್ ಮ್ಯಾರೇಜ್ ಇದು? ಇದೊಂಥರ ಅರೇಂಜ್ ಕಮ್ ಲವ್ ಮ್ಯಾರೇಜ್ ತರ. ಲವ್ ಇಲ್ಲಿ ಬೆಂಗಳೂರ್ಲ? ಹಾ, ಬಟ್ ಇಟ್ ಈಸ್ ಜಸ್ಟ್ 3-4 months. ಅದು BPO ಮಾರ್ಕೆಟಿಂಗು ಸೇಲ್ಸ್ ಅಲ್ಲಿ ಇರೋರು ಇನ್ಯಾರನ್ನ ಹೆಂಗ್ ಮೀಟ್ ಮಾಡ್ತಾರೆ? ಅದು ಹಂಗೆ ಮ್ಯೂಚುವಲಿ ಒಬ್ರಿಂದ ಒಬ್ರಿಗೆ ಪರಿಚಯ ಆಗಿ ಮೀಟ್ ಮಾಡಿ ಓಕೆ ಇದು ಮದ್ವೆ ಆಗ್ಬೇಕಂತ ಹೇಳಿ ಮನೆಯಲ್ಲೆಲ್ಲ ಹೇಳಿ ನಾರ್ಮಲ್ ಆಗಿ ಅರೇಂಜ್ ಮ್ಯಾರೇಜ್ ಒಪ್ಪಿ ಸ್ವಲ್ಪ ಇತ್ತು ಕಾನ್ಫ್ಲಿಕ್ಟ್ಸ್. ಬಟ್ ಸ್ಟಿಲ್ ಅದು ಕ್ಲಿಯರ್ ಮಾಡ್ಕೊಂಡು ಮದ್ವೆ ಆಯ್ತು. ಮದ್ವೆ ಕೂಡ ನಾನು ಎಲ್ಲಾರ ತರಾನೇ ಆಗ್ಬೇಕು ಅಂತ ಇಡೀ ಮದ್ವೆನು ಮತ್ತೆ ಸಾಲ ಮಾಡ್ಕೊಂಡೆ ಮದ್ವೆ ಆಗಿದ್ದು. ಇದು ಲಕ್ಷದಲ್ಲಿ ಇರುತ್ತೆ ನನ್ನ ಪ್ರಕಾರ. 4 ಲಕ್ಷ, 4.5 ಲಕ್ಷ ಸಾಲ. ಬೆಂಗಳೂರ್ಲ? ಮದ್ವೆ ಶಿರಾದಲ್ಲಿ. ಹಾ, ಮದ್ವೆ ಶಿರಾದಲ್ಲಿ 4 ಲಕ್ಷ ಸಾಲ. 4 ಲಕ್ಷ ಸಾಲ. ಯಾಕಂದ್ರೆ ಅದೇ ಫಸ್ಟ್ ಆ ಮದ್ವೆ ಅರೇಂಜ್ ಆಗಿರೋ ಟೈಮಲ್ಲಿ ನಮ್ಮ ಹತ್ರ 1 ರೂಪಾಯಿ ಕೂಡ ಇರ್ಲಿಲ್ಲ. ಬಟ್ ಅದು ದೇವರು ಆ ಕ್ಷಣಕ್ಕೆ ಏನೇನು ಒದಗಿಸ್ಬೇಕೋ ಅದು ಒದಗಿಸ್ತಾನೆ. ಬಟ್ ನಾನು ಅವರು ಫ್ಯಾಮಿಲಿ ಹಸ್ಬೆಂಡ್ ಫ್ಯಾಮಿಲಿಗೂ ಕೂಡ ನೀವೆಲ್ಲ ಮಾಡ್ಕೊಳ್ಳಿ, ನಮ್ಮ ಹತ್ರ ಏನೂ ಇಲ್ಲ ಈ ಥರ ನಾನು ಕೇಳಿರಲಿಲ್ಲ. ಬಿಕಾಸ್ ಅದು ಮುಂದೆ ವಿ ಶುಡಂಟ್ ಟೇಕ್ ಬ್ಲೇಮ್. ನನಗೆ ನಮ್ಮ ಅಪ್ಪ ಅಮ್ಮಗೆ ಬ್ಲೇಮ್ ಬರಬಾರ್ದು ಅಂತ ನಮ್ಮ ಕಡೆಯಿಂದ ನಮ್ಮ ಜವಾಬ್ದಾರಿ ಏನಿರುತ್ತೆ ಅದು ನಾನೇ ಮುಂದೆ ನಿಂತ್ಕೊಂಡು ನಮ್ಮ ಅಪ್ಪಗೆಲ್ಲ ಫೆಸಿಲಿಟೇಟ್ ಮಾಡಿಸ್ಕೊಟ್ಟು ನನ್ನ ಮದ್ವೆನ ನನ್ನ ಖರ್ಚಲ್ಲಿ ಮಾಡ್ಕೊಂಡಿದ್ದು. ಸರಿ, ಮದ್ವೆ ಆಯ್ತು, ಕರೋನಾ ಬಂತು. ಕರೋನಾ ಬಂದಾಗ ನಿಮ್ಗೇನು ಕೆಲ್ಸಕ್ಕೆ ಎಫೆಕ್ಟ್ ಆಗ್ಲಿಲ್ವಾ? ಕರೋನಾ ಆಕ್ಚುಲಿ ನನ್ಗೆ ಒಳ್ಳೇದ್ ಮಾಡ್ತು. ಸೊ ಹೆಂಗಾಯ್ತು ಅಂದ್ರೆ ನನ್ಗೆ ಕರೋನಾ ಫಸ್ಟ್ ವೇವ್ ಕರೋನಾ ಒಳ್ಳೇದಾಯ್ತು. ಸೆಕೆಂಡ್ ವೇವ್ ದೇರ್ ಆರ್ 2 waves ಅಲ್ವಾ ಕರೋನಾದಲ್ಲಿ. ಸೊ ಫಸ್ಟ್ ವೇವ್ ಅಲ್ಲಿ ನನ್ಗೆ ರಿಮೋಟ್ ಕೊಟ್ರು. ನಾನು ಒಂದ್ ಕಂಪ್ನಿನಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಅದು ನೈಟ್ 10ಗೆ ಕೋರ್ಮಂಗ್ಲಾದಿಂದ ನಾನು ಆಲ್ಮೋಸ್ಟ್ ಬನ್ನೇರ್ಘಟ್ಟಾಗಿ ಹೋಗ್ಬೇಕಾಗಿತ್ತು 2 wheeler-ಅಲ್ಲಿ. ಸೊ ಅದನ್ನ 5 ತಿಂಗಳು ಮಾಡಿದೆ. ಇದು ತುಂಬಾ ಕಷ್ಟ ಆಗ್ತಿತ್ತು. ನೈಟ್ 10 ಗಂಟೆಗೆ ಲಾಗೌಟು, 11 ಗಂಟೆಗೆ ನೀವು 2 wheeler-ಅಲ್ಲಿ ಮನೆಗೆ ಬರಬೇಕು. ಸೊ ಅದಕ್ಕೆ ಆ ಟೈಮಲ್ಲಿ ಕರೋನಾ ಬಂತು, ಅವರು ರಿಮೋಟ್ ಕೊಟ್ರು. ಸೊ ರಿಮೋಟಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ, ಮನೇಲೇ ಕುತ್ಕೊಂಡು ಹೆಂಗೋ ಸಂಬಳ ಬರ್ತಾ ಇತ್ತು. ಆಮೇಲೆ ಬೇಬಿ ಆಯ್ತು. ಸೊ ಪ್ರೆಗ್ನೆಂಟ್ ಆಗಿದೆ, ಕರೋನಾ ಬೇಬಿ. ಬಟ್ ಸೊ ಆಮೇಲೆ ನಾನು ಮನೇಲಿ ಇದ್ದಿದ್ರಿಂದ ಬೇರೆ ಬೇರೆ ಆಪರ್ಚುನಿಟೀಸ್ ನೋಡ್ತಾ ಇದ್ದೆ. ಓಕೆ, ಇಟ್ಸ್ ಕೈಂಡ್ ಆಫ್ ಮೂನ್ ಲೈಟಿಂಗ್ ಇಸ್ ನಾಟ್ ಅಫಿಷಿಯಲ್. ಬಟ್ ಆಸ್ ಲಾಂಗ್ ಆಸ್ ನೀವು ಅವ್ರಿಗೆ ಕೊಡೋ ಟೈಮ್ ಅವ್ರಿಗೆ ಕೊಟ್ಟು ಈ ಕಂಪ್ನಿಗೆ